ಗಾಂಧಿನಗರದಲ್ಲಿ ಕಲಾವಿದನಾಗಬೇಕು ಅನ್ನುವಂತಹ ಸಾಕಷ್ಟು ವರ್ಷಗಳ ಕನಸು ಕಂಡಂತಹ ಮಡೆನೂರು ಮನು ಮೊದಲ ಸಿನಿಮಾದಲ್ಲಿ ತಮ್ಮ ಜೀವನದಲ್ಲಿ ನಡೆದಂತಹ ಘಟನೆಗಳು, ಅಹಿತಕರ ಘಟನೆಗಳು ಅವೆಲ್ಲವನ್ನೂ ಕೂಡ ಮೀರಿ ಈಗ ಮತ್ತೆ ಕಂಬ್ಯಾಕ್ ಮಾಡ್ತಾ ಇದ್ದಾರೆ. ಇದು ಒಬ್ಬ ನಟನ ಬದುಕಲ್ಲಿ ತುಂಬ ಸ್ಪೆಷಲ್ ಆಗಿರ್ತಕ್ಕಂಥ ದಿನ. ಮನು, ನಿಮ್ಮ ಮೊದಲ ಸಿನಿಮಾ ಜನರ ಮುಂದೆ ಬರಬೇಕಿತ್ತು, ಬಟ್ ಒಂದಿಷ್ಟು ಕಹಿ ಘಟನೆ, ಸಂದರ್ಭ, ಎದುರಿಸಿದ್ದಂಥ ರೀತಿಯಿಂದ ಈಗ ಹೆಂಗೆ ಹೊರಗೆ ಬಂದಿದ್ದೀರಿ, ಆ ಒಂದು ಅತ್ಯಾಚಾರದ ಪ್ರಕರಣದಿಂದ ಹೆಂಗೆ ಹೊರಗೆ ಬಂದಿದ್ದೀರಿ, ಇವತ್ತು ನಿಮ್ಮ ಹುಟ್ಟಹಬ್ಬ. ಹಾಗಾಗಿ ನನ್ನ ಇದ್ದಿದ್ದು ಹುಟ್ಟುಹಬ್ಬದಷ್ಟೊಳಗಡೆ ಎಲ್ಲ ಕ್ಲಿಯರ್ ಮಾಡ್ಕೊಬೇಕು, ಅಲ್ಲಿಂದ ಒಂದು ಹೊಸ ಗುಡ್ ನ್ಯೂಸ್ ಕೊಡಬೇಕು ಅಂತ ಅಂದ್ಕೊಂಡೆ. ಅದು ಭಗವಂತ ಒಂದು ಕನ್ನಡಿಗರ ಆಶೀರ್ವಾದದಿಂದ ಒಂದೊಂದೇ ಕ್ಲಿಯರ್ ಮಾಡ್ಕೊಂಡ್ಬಂದೆ. ಮೊದಲು ಕೈ ಹಾಕಿದ್ದೆ, ಮೊದಲು ಕೇಸು ಮೊದಲು ನಟರು ಏನಿದ್ದಾರೆ ಅವ್ರನ್ನೆಲ್ಲರನ್ನೂ, ಶಿವಣ್ಣವ್ರನ್ನ, ಧ್ರುವಣ್ಣವ್ರನ್ನ, ದರ್ಶನ್ ಸರ್ನ ಎಲ್ಲ ಫಾಲೋಅಪ್ ಮಾಡಿದೆ. ಧ್ರುವಣ್ಣವರು ರಿಪ್ಲೈ ಮಾಡಿದ ಮೇಲೆ ಎಲ್ಲೋ ಒಂದು ಕಡೆ ಕಾನ್ಫಿಡೆಂಟ್ ಬಂತು. ಆಮೇಲೆ ಅದಾದಮೇಲೆ ದರ್ಶನ್ ಸರ್ನ ಮೀಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟೆ. ಜೊತೆಲಿರೋರೆಲ್ಲ ಭಾಷೆ ಅಂತ ತಲೆ ಕೆಡ್ಸ್ಕೊಂಡಿಲ್ಲ, ಬಿಡುಗರು ತಲೆ ಕೆಡ್ಸ್ಕೊಬೇಡ, ಆರಾಮಾಗಿ ಕೆಲಸ ಮಾಡು ಅಂತ ಅಂದರು. ಅದಾದ್ಮೇಲೆ ಶಿವಣ್ಣವ್ರ ಮನೆ ಹತ್ರ ಸುಮಾರು 3-4 ದಿನ ಹೋದೆ, ಆಗಲಿಲ್ಲ. ಕೊನೆಗೆ ಏನಪ್ಪ ಹಿಂಗಾಗೋಯ್ತು, ಸಿನಿಮಾ ಮಾಡೋಕ್ಕಾಗ್ತಿಲ್ಲ, ಸಮಸ್ಯೆಗಳು ಜೊತೆಗಳು ಇಟ್ಕೊಂಡ್ರೆ ಏನೂ ಸಾಧನೆ ಮಾಡೋಕ್ಕಾಗಲ್ಲ, ಹೆಂಗೆ ಮಾಡೋದು ಅಂದ್ಕೊಂಡು ಯೋಚನೆ ಮಾಡ್ತಾನೆ ಇದೆ. ಅದ್ರ ಮಧ್ಯೆ ಈ ಟೇಷನಿಗೆ ಡೈಲಿ ವಾರಕ್ಕೊಂದ್ಸತಿ ಕರೆಯೋರು, ಲಾಯರ್ ಒಂದ್ಸತಿ ಫೋನ್ ಮಾಡೋರು, ದಿನ ಇದೇ ಕೆಲಸ ಮಾಡ್ಕೊಂಡಿರಲ್ಲ, ಕೆಲಸ ಮಾಡಲ್ಲ ಅನ್ನೋ ಥರ ಯೋಚನೆ ಎತ್ಕಿದ್ರು. ಆಮೇಲೆ ಶಿವಣ್ಣವರು ಯಾವಾಗ 3-4 ಇಲ್ಲ ಅಂತ ಗೊತ್ತಾಯಿತು. ಅದ್ರ ಮಧ್ಯೆ ಇಷ್ಟೊತ್ತಿ ಕೇಸ್ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಶಿವಣ್ಣವ್ರನ್ನ ಹುಡ್ಕೋಣ ಅಂತ ಕೇಸ್ ಕ್ಲಿಯರ್ ಮಾಡ್ಕೊಂಡು ಸಂತ್ರಸ್ತೆ ಅವ್ರ ಹತ್ರ ಮಾತಾಡ್ಕೊಂಡು ಕೂತ್ಕೊಂಡು ಹಿಂಗೆ ಜೀವನ ಮುಂದಕ್ಕೆ ನೀನು ಏನೂ ಮಾಡೋಕ್ಕಾಗಲ್ಲ, ನಾನು ಏನೂ ಮಾಡೋಕ್ಕಾಗಲ್ಲ, ನಾವು ದುಡ್ದದ್ದೆಲ್ಲ ಬರೀ ಕೋರ್ಟು ಕಚೇರಿ ಲಾಯರಿಗೆ ತಿನ್ನಿಸ್ಬೇಕಾಗತ್ತೆ, ಇನ್ಮೇಲೆ ಸ್ವಲ್ಪ ಚೆನ್ನಾಗಿರೋಣ, ಬೇಡ ಇದೆಲ್ಲ ಅಂಥೇಳಿ ಅವಳು ನಾವು ಕಾಂಪ್ರಮೈಸ್ ಆಗಿ ಯಾವುದೇ ರೀತಿ ದುಡ್ಡು ಗಿಡ್ಡು ಏನೂ ಇಲ್ಲ, ಮುಂದಿನ ಭವಿಷ್ಯಕ್ಕೆ ಯೋಚನೆ ಮಾಡಿ ನಾವು ಕಾಂಪ್ರಮೈಸ್ ಅದು ಮುಗಿಸಿ ಶಿವಣ್ಣವ್ರದ್ದು ಒಂದು ಉಳಿತು ಬ್ಯಾಲೆನ್ಸ್. ಅವ್ರು ಏನೂ ಕ್ಷಮಿಸಿಲ್ಲ, ಹೆಂಗಪ್ಪ ಸಿನಿಮಾ ಮಾಡೋದು, ಪ್ರೊಡ್ಯೂಸರ್ ರೆಡಿ ಇದ್ದಾರೆ, ಅವ್ರು ಹೇಳ್ತಿದ್ದಾರೆ ವಿವಾದ ಏನಿದೆ ಎಲ್ಲ ಕ್ಲಿಯರ್ ಮಾಡೋರ್ಗು ನಾನು ಸಿನಿಮಾ ಮಾಡಲ್ಲ, ಮತ್ತು ಮುಂದೊಂದಿನ ಪ್ರಾಬ್ಲಮ್ ಆಗುತ್ತೆ, ಅಭಿಮಾನಿಗಳು ಬಿಡಲ್ಲ ಅಂತ. ಇಲ್ಲ ಅಣ್ಣ ನಾನು ಮಾಡ್ತೀನಿ ಅಂತಂದೆ. ಕೊನೆಯದಾಗಿ ಶಿವಣ್ಣವ್ರು ಒಂದು ಆಶೀರ್ವಾದ ಮಾಡಿದರು. ಮಾಡಿದ ತಕ್ಷಣ ನಾನೆಲ್ಲ ಪ್ರೊಡ್ಯೂಸರೇ ಫೋನ್ ಮಾಡಿದರು, ಮನು ನಾಳೆ ಡೇಟ್ ಅನೌನ್ಸ್ ಮಾಡಿ ಮುತ್ತೂರು ಟೈಟ್ಲ್ ಅನೌನ್ಸ್ ಮಾಡಿಬಿಡೋಣ ಅಂತ. ಸರಿ ಅಣ್ಣ ಓಕೆ ಅಂತ ಅಂದೆ. ಅಲ್ಲಿಂದ ಒಂದು ಕಾಕತಾಳೀಯ ಅಂದರೆ ಮುತ್ತುರಾಜ್ ಅಂತ ಶಿವಣ್ಣವ್ರನ್ನ ಅಂತಿರ್ತೀವಿ, ಅವ್ರ ಮನೆಗೆ ಒಂದು ಹೆಸರಿದೆ, ಶ್ರೀ ಮುತ್ತು ನಿವಾಸ. ಆ ಮುತ್ತು ನಿವಾಸದ ಹತ್ರ ಹೋದ್ರಿ, ಸಾಕಷ್ಟು ಸರ್ಕಸ್ ಮಾಡಿದ್ರಿ, ಬಟ್ ಆಗಲಿಲ್ಲ. ಕಡೆಗೆ ಶಿವಣ್ಣವ್ರ ಹತ್ರ ಹೋದಾಗ ಎಕ್ಸಾಕ್ಟಾಗಿ ಅವ್ರು ಏನು ಹೇಳಿದರು, ಯಾಕಂತಂದರೆ ಎಲ್ಲೋ ಒಂದು ಕಡೆ ಇಡೀ ಅಭಿಮಾನಿಗಳು ಬೇಜಾರು ವ್ಯಕ್ತಪಡಿಸಿದ್ರು, ನಿಮ್ಮ ಮಾತುಗಳು ಅಷ್ಟೊಂದು ಅತಿರೇಕಕ್ಕೂ ಹೋಗಿತ್ತು, ಅದೆಲ್ಲದರಿಂದ ಹೊರಗೆ ಬರುವಂಥ ಸಂದರ್ಭ ಹೇಗಾಯಿತು? ಅದೇ ರೀತಿಯ ಟೈಟ್ಲು ಮುತ್ತರಸ ಅನ್ನೋಂಥ ಟೈಟ್ಲ್ ಸಿನಿಮಾ ಆಗ್ತಾಯಿದೆ, ಹೇಗೆ? ಶಿವಣ್ಣವ್ರ ಹತ್ರ ಹೋದಾಗ ಅವರು ಕಾರಿಂದ ಇಳಿಬೇಕಾದ್ರೆ ಅದೇ ಹೇಳಿದರು, ನಾನು ಇದು ಯಾಕೆ ರಿಯಾಕ್ಟೇ ಮಾಡಿಲ್ಲಮ್ಮ, ಯಾಕಮ್ಮ ಅಂತ ಅಂದರು. ಆಮೇಲೆ ನಾನು ಅಣ್ಣ ಹೀಗೆ ದಯಮಾಡಿ ನಿಮ್ಮ ಕಾಲಿಗೆ ಬಿದ್ದಾಗಲೇ ನಾನು ಜೋರಾಗಿ ಮಾತಾಡಿದೆ, ವೀಡಿಯೋ ಕೆಲವು ಕಟ್ಟಾಗಿದ್ದಾವೆ, ಕ್ಷಮಿಸಿದ್ದೀನಿ ಇದಳಮ್ಮ, ತಲೆ ಕೆಡಿಸ್ಕೋಬೇಡ, ಚೆನ್ನಾಗಿರು, ಇದೆಲ್ಲ ಹುಷಾರಾಗಿರ್ಬೇಕು ಅಂತ ಹೇಳಿದರು. ಸರಿ ಅಣ್ಣ ಅಂತ ಹೇಳಿದೆ, ಒಂದು ಹಗ್ ಮಾಡಿದೆ, ಖುಷಿಯಾಯಿತು. ಅಲ್ಲಿಂದ ಒಂದು ಸಿನಿಮಾ ಬಗ್ಗೆ ಒಂದಿಷ್ಟು ಮಾತಾಡಿದೆ, ಮಾಡು ಒಳ್ಳೆ ಟೈಟ್ಲು ಅಂತೆಲ್ಲ ಒಂದಿಷ್ಟು ಆಶೀರ್ವಾದ ಮಾಡಿದರು. ಇನ್ನು ಅದು ಆದಮೇಲೆ ನಾನು ಮುತ್ತರಸ ಅಂತ ಒಂದು ಟೈಟ್ಲ್ ಅವತ್ತೇ ಹೇಳೋಣ ಅಂತ ಅಂದ್ಕೊಂಡೆ, ಕೆಲವು ಹೇಳಿದೆ, ಅಲ್ಲಿ ಓವರ್ಲ್ಯಾಪಲ್ಲಿ ಗೊತ್ತಾಗಿಲ್ಲ. ಬಟ್ ಟೈಟ್ಲ್ ನೀವು ಹೇಳ್ದಂಗೆ ಮುತ್ತರಸ ಒಂದು ಸ್ವಲ್ಪ ಅಣ್ಣವರ ಒಂದು ದೊಡ್ಡ ಮನೆ ಒಂದು ಫ್ಯಾಮಿಲಿಗೆ ಸ್ವಲ್ಪ ಸಂಬಂಧಪಟ್ಟಂಥ ಟೈಟ್ಲ್ ಇದು.